ಎಲ್ಲರಿಗೂ ನಮಸ್ಕಾರ. ಇವತ್ತಿನ ದಿವಸ ಕೇಂದ್ರ ಸರ್ಕಾರದ ಏನು ಫೆಬ್ರವರಿ 1 ತಾರೀಕಿಗೆ ಬಜೆಟ್ ಅದ, ಅದ್ರ ಪ್ರಯುಕ್ತವಾಗಿ ನಾವು ಪತ್ರಿಕೆ ಘೋಷಣೆ ಮಾಡಿದ್ವಿ. ಪ್ರತಿ ವರ್ಷ ನಾವು ಏನು ಕೇಂದ್ರ ಸರ್ಕಾರದಲ್ಲಿ ರಾಜ್ಯ ಸರ್ಕಾರದಲ್ಲಿ ಬಜೆಟ್ ಏನಿರ್ತಾವ ಆ ಟೈಮಿಗೆ ನಾವು ನಮ್ಮ ಹೋರಾಟದ ಮೂಲಕ ಕೇಂದ್ರ ಸರ್ಕಾರಕ್ಕೆ ಕೇಂದ್ರ ಮತ್ತು ರಾಜ್ಯ ಸರ್ಕಾರಕ್ಕೆ ಗಮನಕ್ಕೆ ತರತಕ್ಕಂಥ ಕೆಲಸ ಮಾಡಿದ್ದೀವಿ. ಈಗ ಕೇಂದ್ರ ಸರ್ಕಾರ 11 ವರ್ಷದಿಂದ ಆಡಳಿತದ ಬಿಜೆಪಿ ಸರ್ಕಾರ ಕಲಬುರಗಿ ಯಾವುದೇ ಯೋಜನೆಗಳು ಬಂದಿಲ್ಲ. ಬರ್ತಕ್ಕಂಥ ಯೋಜನೆ ಬೇರೆ ಕಡೆ ಸ್ಥಾನ ಆಗ್ಯಾವ, ಕೆಲವೊಂದು ಯೋಜನೆಗಳು ರದ್ದಾಗ್ಯಾವ. ಅದಕ್ಕೆ ನಾವು ಈ ಮೂರು ಬೇಡಿಕೆಗಳ ಮೂಲಕ ಈಡೇರಿಸಬೇಕಂತೇಳಿ 3 ಬೇಡಿಕೆಗಳು ಅದಕ್ಕೆ ನಾವು ಪತ್ರಿಕೆ ಘೋಷಣೆ ಮಾಡಿದ್ದೇವೆ. 3 ಬೇಡಿಕೆಗೆ ಏನಂತಂದ್ರೆ ಈಗ ESI ಆಸ್ಪತ್ರೆ ದೊಡ್ಡ ಪ್ರಮಾಣದಾಗ ಅದು ಏಮ್ಸ್ ಆಲಿ ಅಂತೇಳಿ ನಮ್ದು ಬೇಡಿಕೆ ಇದೆ. ಈ ಕಲಬುರಗಿದಾಗ ಏಮ್ಸ್ ಆಗ್ಬೇಕಂತಂದ್ರೆ 2018ದಾಗ ಪಾರ್ಲಿಮೆಂಟರಿ ಅಕೌಂಟ್ ಕಮಿಟಿ, ಕೇಂದ್ರ ಸರ್ಕಾರದ ಪಾರ್ಲಿಮೆಂಟರಿ ಅಕೌಂಟ್ ಕಮಿಟಿ ಏನದ ಕಲಬುರಗಿದಾಗ ಏಮ್ಸ್ ಆಲಿ ಅಂತೇಳಿ ಶಿಫಾರಸು ಮಾಡ್ಯದ. ಅದಾದ ನಂತರ 2020ದಾಗ ಮದ್ರಾಸ್ ಹೈಕೋರ್ಟ್ ಕೂಡ ESI ಆಸ್ಪತ್ರೆನೇ ಏಮ್ಸ್ ಆಗಿ ಮೇಲ್ದರ್ಜೆ USRI ಅಂತೇಳಿ ಶಿಫಾರಸು ಮಾಡ್ಯದ. ಅದಾದ್ಮೇಲೆ ನಂಜುಂಡಪ್ಪ ವರದಿದಾಗೂ ESI ಆಸ್ಪತ್ರೆಗಳನ್ನು ಏಮ್ಸ್ ಮಾಡ್ರಿ, ಜೊತೆಗೆ ಹಿಂದುಳಿದ ಭಾಗದಾಗೆ ಏಮ್ಸ್ ಆಲಿ ಅಂತೇಳಿ ನಂಜುಂಡಪ್ಪ ವರದಿದಾಗೂ ಶಿಫಾರಸು ಅದ. ಈಗ ಕಲಬುರಗಿ ಈಗಿನ ಅಂದಾಜು 2,000 ಕೋಟಿ ರೂಪಾಯಿ ಖರ್ಚು ಮಾಡಿ ESI ಆಸ್ಪತ್ರೆ ಕಟ್ಟಿದ್ದಾರೆ. ಏನದು ಇಲಾಖೆಯಿಂದ ಬದಲಾವಣೆ ಆಗಿ ಬರೀ ಬೋರ್ಡ್ ಅಟ್ಟೆ ಬದಲಾವಣೆ ಆಗಬೇಕು, ESI ತೆಗೆದು ಏಮ್ಸ್ ಅಂತ ಬದಲಾವಣೆ ಆಗಬೇಕು. ಅಷ್ಟಾದ್ರೆ ನಮ್ಮ ಭಾಗಕ್ಕೆ ಕಲ್ಯಾಣ ಕರ್ನಾಟಕದಲ್ಲಿ ಉತ್ತರ ಕರ್ನಾಟಕದಲ್ಲಿ ಆರೋಗ್ಯ ಸೌಲಭ್ಯಗಳಿಗೆ ಹೆಚ್ಚಿನ ಪ್ರಮಾಣದಾಗ ಅನುಕೂಲ ಆಗ್ತಾವ ಅಂತೇಳಿ ನಮ್ದು ಬೇಡಿಕೆ ಅದ. ಅದೇ ರೀತಿ ಸ್ವತಂತ್ರ ಬಂದು 77-78 ವರ್ಷ ಕಡಿಗೆತ್ತದ. ಕಲಬುರಗಿ ಡಿವಿಷನ್ ಹೆಡ್ ಕ್ವಾರ್ಟರ್ಸ್ಗೆ ಡಿವಿಷನ್ ವಿಭಾಗೀಯ ಕೇಂದ್ರದ ಒಂದು ಚತುಷ್ಪಥ ಹೆದ್ದಾರಿ ಇಲ್ಲ. ಈ ನಮ್ಮಲ್ಲಿ ಹೂಡಿಕೆದಾರ ಬರ್ಲಾಗ್ಯಾವ, ಇಂಡಸ್ಟ್ರಿ ಬರ್ಲಾಗ್ಯಾವ ಅಂತಂದ್ರೆ ಹ್ಯಾಂಗ್ ಬರ್ಕಾಗ್ತದ? ನಾವು 14-15 ತಾಸು ಬೆಂಗಳೂರಿಗೆ ಹೋಗ್ತೀವಿ ವಯಾ ಲಿಂಗ್ಸು ಬಳ್ಳಾರಿ ಬಾ ಅಂದ್ರೆ ಉದ್ಯಮಿಗಳು ಹ್ಯಾಂಗ್ ಬರಕಾಗ್ತದೆ ಇಲ್ಲಿಗೆ? ಅದಕ್ಕೆ ಚತುಷ್ಪಥ ಹೆದ್ದಾರಿ ಈ ಕೂಡಲೇ ಆಗಬೇಕು. ಬೀದರ್ಲಿಂದ ಬಳ್ಳಾರಿ ತನಕ 4 ಲೈನ್ ಆಗಬೇಕು, ಜೇವರ್ಲಿಂದ ಬಿಜಾಪುರ ಹುಬ್ಳಿ 4 ಲೈನ್ ಆಗಬೇಕು, ಕಲಬುರಗಿಯಿಂದ ಶಾಬಾದವಾಡಿ ಯಾದಗಿರಿ ರಾಯಚೂರು ಮಟ್ಟ 4 ಲೈನ್ ಆಗಬೇಕು. ಇವು ಆರ್ಥಿಕ ಅಭಿವೃದ್ಧಿಗೆ ಇವು ನ್ಯಾಷನಲ್ ಹೈವೇಗಳಿರ್ತಾವ, ನರನಾಡಿದ್ದಂಗೆ ಇರ್ತಾವ. ನಮ್ಮಲ್ಲಿ ಆ ವ್ಯವಸ್ಥೆ ಅಂದ್ರೆ ಉದ್ಯೋಗಗಳು ಸೃಷ್ಟಿ ಹಂಗಾಗ್ತಾವ, ಹೂಡಿಕೆದಾರ ಬರ್ತಾರೆ ಕಲಬುರಗಿಗೆ. ಅದಕ್ಕೆ 77-78 ವರ್ಷ ಕಳೆದ್ರೆ ಬಿ ನಾವು ಸ್ವತಂತ್ರ ಬಂದ್ವಿ, ಇನ್ನೂ ಅದ್ರ ಬಗ್ಗೆ ಯಾರು ಜನಪ್ರತಿನಿಧಿಯಲ್ಲಿ ಯಾರು ಆಡಳಿತ ಮಾಡ್ತಾರ ಅವ್ರ ಗಮನಕ್ಕೆ ಇಲ್ಲ ಅಂತಂದ್ರೆ ಇದು ಬಹಳ ದುರ್ದೈವ ಸಂಗತಿ ಆಗ್ತದ. ಅದಕ್ಕೆ ನಾವು ಕೇಂದ್ರದಲ್ಲಿ ರಾಜ್ಯ ಸರ್ಕಾರಕ್ಕೆ ಒಂದು ಮನವಿ ಮಾಡ್ತೀವಿ. ಈ ಕೂಡಲೇ ರಾಜ್ಯ ಸರ್ಕಾರ ಅದೇನು ಭೂಮಿ ಸ್ವಾಧೀನ ಮಾಡ್ಕೊಡ್ಬೇಕು, ಕೇಂದ್ರ ಸರ್ಕಾರ 100% ಅವರು ಇನ್ವೆಸ್ಟ್ ಮಾಡೋದು ಹೆದ್ದಾರಿ ಮಾಡ್ತೀವಿ ಅಂತ ಅಂತಾರೆ. DPR ಆಗ್ಯದ, ಎಲ್ಲ ಆಗ್ಯದ. ಇದು ಕೇಂದ್ರ ಸರ್ಕಾರ ಅದಕ್ಕೆ ಅನುದಾನ ಮಾಡಬೇಕು, 50% ಅನುದಾನ ಮಾಡ್ಕೊಡ್ಬೇಕು. ಭೂ ಸ್ವಾಧೀನ ಮಾಡಿಕೊಟ್ಟಂದ್ರೆ ಅವರು ಬಾಕಿದೆಲ್ಲ ಅನುದಾನ ಮಾಡ್ತೀನಿ ಅಂತ ಕೇಂದ್ರ ಸರ್ಕಾರದವ್ರು ಹೇಳ್ತಾರೆ ದಾಖಲಾತಿಗಳ ಪ್ರಕಾರ. ಅದಾದ್ಮೇಲೆ ರೈಲ್ವೆ ವಿಭಾಗ 1984 ಸರಿನ್ ಕಮಿಟಿ ಶಿಫಾರಸ್ ಮೇಲೆ ರೈಲ್ವೆ ವಿಭಾಗ ಆಗಿತ್ತು. ಈಗ ಸಿಲ್ಚರ್ ಆಗಿತ್ತು, ಅಸ್ಸಾಂದಾಗ, ಜಮ್ಮು ಕಾಶ್ಮೀರದಾಗ ಜಮ್ಮು ಆಗಿತ್ತು. ಅಲ್ಲೆಲ್ಲ 3 ಆಗಿವು, ಕಲಬುರಗಿ, ಜಮ್ಮು ಮತ್ತು ಸಿಲ್ಚರ. ಅದ್ರ 2 ಆಲ್ರೆಡಿ ಆಪರೇಟ್ ಆಗ್ಯಾವ, ಅಂದ್ರೆ ಸ್ಟಾರ್ಟ್ ಆಗ್ಯಾವ. ಈಗ ಕಲಬುರಗಿ ವಿಭಾಗ ಮಾತ್ರ ಆಗಿಲ್ಲ. 2014ದಾಗ ರಾಜ್ಯ ಸರ್ಕಾರ ಜಮೀನು ಕೊಟ್ಟ, ಸ್ಟೇಡಿಯಂ ಪಕ್ಕ ಜಮೀನು ಕೊಟ್ಟ, ಶಂಕುಸ್ಥಾಪನೆ ಮಾಡ್ರ, ಅನುದಾನ ಇಟ್ಟರು 100 ಕೋಟಿ ರೂಪಾಯಿ. ಈಗ ಅದು ಈ ಕೂಡಲೇ ಏನು ಘೋಷಣೆಗೆ ಶಂಕುಸ್ಥಾಪನೆ ಆಗ್ಯದ, ಅದು ರೈಲ್ವೆ ವಿಭಾಗ. ಈ ಕೂಡಲೇ ಕೇಂದ್ರ ಸರ್ಕಾರ ಈ ಬಜೆಟ್ನಲ್ಲಿ ಅದು ಘೋಷಣೆ ಮಾಡಿ ಆರಂಭ ಮಾಡ್ಬೇಕಂತೇಳಿ ನಮ್ದು ಡಿಮಾಂಡ್ ಅದ. ಈ ಕೇಂದ್ರ ಸರ್ಕಾರ 11 ವರ್ಷ ಆಯ್ತು ಆಡಳಿತ ಮಾಡಕತ್ತಿ. ಕಲಬುರಗಿ ಜನ ಸೌತಿ ಮಕ್ಕಳಾಗಿದ್ದಾವೆ, ನಾವು ಮಲ್ತಾಯಿ ಮಕ್ಕಳಾಗಿದ್ದಾವೆ. ಈ ಮಲ್ತಾಯಿ ಧೋರಣೆ ತೋರ್ಸೋದು ಬಂದ್ ಮಾಡಬೇಕು. ಮೋದಿಯವರು ಇಡೀ ದೇಶ ತುಂಬ ಸಬ್ಕಾ ಸಾಥ್ ಸಬ್ಕಾ ವಿಕಾಸ್ ಅಂತಂತಾರ. ಕಲಬುರಗಿ ಪಾಳಿ ಬತ್ತಂದ್ರೆ ಸಬ್ಕಾ ಸಾಥ್ ಕಲಬುರಗಿಗೆ ಬರಬಾರ್ದು ಅಂದಾಗ ಮಾಡ್ಲತ್ತಾರ. ಅದಕ್ಕೆ ನಾವು ಮೋದಿ ಸಾಹೇಬರಿಗೆ ನಾವು ಒಂದು ಆಗ್ರಹ ಮಾಡ್ತೀವಿ ಪತ್ರಿಕಾಗೋಷ್ಠಿ ಮೂಲಕ. ನಾವು ಹೋದ ವರ್ಷ ಬಿಟ್ಟು 10 ವರ್ಷ ರಕ್ತದಾಗ ಲೆಟರ್ ಮಾಡಿದೆವು. ನಮ್ಮ ವೇದಿಕೆ ಸಂಘಟಕರೆಲ್ಲ ರಕ್ತ ತಗೊಂಡು ರಕ್ತದ ಲೆಟರ್ ಮಾಡಿದೆವು. ಮತ್ತು ಹೋದ ಸಾರಿ ಬೊಬ್ಬೆ ಪ್ರತಿಭಟನೆ ಮಾಡಿದ್ವು, ಅದಕ್ಕಿಂತ ಮೊದಲು ಅರೆಬತ್ತಲ್ಲಿ ಪ್ರತಿಭಟನೆ ಮಾಡಿದ್ವು. ಸಾಕಷ್ಟು ಸಾರಿ ಪ್ರತಿ ಬಜೆಟ್ ಟೈಮ್ ಪ್ರತಿಭಟನೆ ಮಾಡ್ತಾ ಇದ್ದೀವಿ, ಗಮನಕ್ಕೆ ತರ್ತಾ ಇದ್ದೀವಿ. ಅವ್ರೇನು ಚರ್ಮ ಇದ್ದಂಗೆ ಆಗ್ಯದವ್ರದ್ದು ಕೇಂದ್ರ ಸರ್ಕಾರದವ್ರದ್ದು. ನಮ್ಮ ಬೇಡಿಕೆಗಳು ಏನೋ ಸ್ಪಂದನೆಯನ್ನು ಸಿಗ್ತಾ ಇಲ್ಲ. ಅದಕ್ಕೆ ನಾವೇನು ಬೇರೆ ದೇಶದಾಗಿಲ್ಲ, ಕರ್ನಾಟಕದಾಗ ಇದ್ದೀವಿ ಮತ್ತು ಭಾರತ ದೇಶದಾಗೆ ಇದ್ದೀವಿ. ಅದಕ್ಕೆ ಈ ಕೂಡಲೇ ಕೇಂದ್ರ ಸರ್ಕಾರ ನಮ್ಮ ಮಲ್ತಾಯಿ ಧೋರಣೆ ತೋರಿಸ್ಬಾರ್ದು. ಮೊದಲೇ ನಾವು ನಿಜಾಮನ ಆಳ್ವಿಕೆಗೆ ಒಳಪಟ್ಟು ಭಾಳ ಹಿಂದುಳಿದವ್ರು ಇದ್ದೀವಿ. ನಾವು ಹಿಂದುಳಿದಿವಿ ಹೇಳ್ಕೊತೇ ನಾವು ಇನ್ನೂ ಹಿಂದುಳಿದಿದ್ದೀವಿ. ಅದಕ್ಕೆ ಕೇಂದ್ರ ಸರ್ಕಾರ ನಾವು ಒಂದೊಂದು ಈಗ ಡಿಮಾಂಡ್ಗಳವ ಈ ಕೂಡಲೇ ಈಡೇರಿಸ ಮೂಲಕ ನಮ್ಮ ಭಾಗದ ಅಭಿವೃದ್ಧಿಗೆ ಏನು ಅನ್ಯಾಯ ಆಗ್ಯದ, ಅಭಿವೃದ್ಧಿಯನ್ನು ಸರಿಪಡ್ತಕ್ಕಂಥ ಕೆಲಸ ಮಾಡಿ ನಮ್ಮ ನ್ಯಾಯ ದೊರಕಿಸ್ಕೊಡಿಸ್ಬೇಕಂತೇಳಿ ನಾವು ಈ ಮೂಲಕ ಕೇಳ್ತೀವಿ, ನಿಮ್ಮ ಮಾಧ್ಯಮದ ಮೂಲಕ ಕೇಳ್ಕೊತೀವಿ. ಧನ್ಯವಾದಗಳು. ನನ್ನ ಹೆಸರು ಮುತ್ತಣ್ಣ ನಡಗೇರಿ ಅಂತ, ಕಲ್ಯಾಣ ವಿಕಾಸ ವೇದಿಕೆ ಸಂಸ್ಥಾಪಕ.